ಇವು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಎಲ್ಲ ಸರ್ಕಾರಗಳು ಉತ್ತರ ಕರ್ನಾಟಕದ ರೈತರಿಗೆ ಮೋಸ ಮಾಡಿದಾರೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇವ್ರು ಯಾರೂ ಮಾಡಿಲ್ಲ ಕೆಲಸಗಳು. ಯಾಕಂದ್ರೆ ಎಲ್ಲ ಪಕ್ಷರು ಏನ್ ಮಾಡ್ತಾರಪ್ಪ ಅಂದ್ರೆ ಯಾವತ್ತು ಅಧಿಕಾರದಲ್ಲಿ ಇರಲ್ಲ, ವಿರೋಧ ಪಕ್ಷ ಇದ್ದಾಗ ಹೋರಾಟ ಮಾಡ್ತಾರೆ, ಮತ್ತೆ ಅಧಿಕಾರಕ್ಕೆ ಬಂದಾಗ ಸುಮ್ಮನೆ ಬಿಡ್ತಾರೆ. ಸುದ್ದಿಗಾಗಿ ಸಿದ್ದು ನ್ಯೂಸ್. ನಾರಾಯಣಪುರ ಡ್ಯಾಮ್ ಏನ್ ಕಟ್ಟಿದಾರಲ್ಲ, ಆ ಡ್ಯಾಮಿನ ಹಿನ್ನೀರಿನಿಂದ ಸಾಕಷ್ಟು ಭೂಮಿ ಅವ್ರೇನು ಮುಳುಗಡೆ ಅಂತ ಘೋಷಣೆ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಭೂಮಿ ಇವತ್ತು ಮುಳುಗಡೆ ಆಗಿದೆ. ಒಬ್ಬೊಬ್ಬ ರೈತರು 1 ಎಕರೆ, ಅರ್ಧ ಎಕರೆ ಹೆಚ್ಚಿಗೆ ಮುಳುಗಡೆ ಆಗಿಬಿಟ್ಟಿದೆ. ಯಾಕೆಂತಂದ್ರೆ ಆ ಡ್ಯಾಮ್ ನಲ್ಲಿ ಹೂಳು ತುಂಬೋದ್ರಿಂದ ನೀರು ಏನಾಗ್ತದೆ, ಛಿದ್ರ ಆಗ್ತಾ ಇದೆ, ಫ್ಲಾಟ್ ಆಗ್ತಾ ಇದೆ. ಹೀಗಾಗಿ ಇವತ್ತು ಅಲ್ಲಿ ರೈತರ ಹೆಚ್ಚಿನ ಭೂಮಿ ಇವತ್ತು ಮುಳುಗಡೆ ಆಗಿದೆ. ಅದು ಒಂದು ವಿಷಯವನ್ನ ನಾವು ಈ ಹೋರಾಟದ ಜೊತೆ, ನಾಗರಬೆಟ್ಟ ಏತನೀರ ಹೋರಾಟದ ಜೊತೆಗೆ ನಾವು ಸೇರ್ಕೋತೀವಿ. ಈಗಾಗಲೇ ಕೆಲವು ಅಧಿಕಾರಿಗಳು ಹೇಳಿದ್ದಾರೆ, ಇಲ್ಲ ಅದು ನಾವು ಸರ್ವೆ ಮಾಡಿದೀವ್ರಿ ಅಂತ ಹೇಳಿದಾರೆ. ಎಷ್ಟರ ಮಟ್ಟಿಗೆ ಸರ್ವೆ ಮಾಡಿದಾರೆ ಎಲ್ಲ ಗೊತ್ತಿಲ್ಲ. ಒಂದ್ ವೇಳೆ ಸರ್ವೆ ಮಾಡದೆ ಹೋದ್ರೆ ಮತ್ತೊಮ್ಮೆ ಅದನ್ನ ಹೊಳ್ಳಿ ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಯಾವ್ಯಾವ ರೈತರು ಎಷ್ಟೆಷ್ಟು ಭೂಮಿ ಹೋಗಿದಾರ ಆ ಭೂಮಿಗೆ ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಅದೊಂದು ವಿಷಯವನ್ನ ನಾವು ಇಟ್ಕೊಂಡಿದ್ದೇವೆ. ಎಲ್ಲ ಫುಲ್ ಇವತ್ತು ಎಲ್ಲಿಂದಪ್ಪ ಅಂತಂದ್ರೆ ನಿಮಗೆ ಈ ಐನಗುಡಿ ಆಗಿರ್ಬೋದು, ಆಮೇಲೆ ಕಾರ್ಕೂರು, ಬಂಗಾರಗುಂಡ ಏನು ಏರಿಯಾ ಇದಿಲ್ಲ, ಹೊಳಿದಂಡಿಗೆ ಏನಿದೆ ಈ ಕಡೆ ಎಲ್ಲ ಅಮರುಗಳು, ಆಮೇಲೆ ತಂಗಡಿಗಿ, ಈ ಕಡೆ ಕಮಲ್ದಿನಿ, ಕುಂಚಗನೂರು, ಗಂಗೂರು, ಈ ಕಡೆ ಎಲ್ಲ ಯಾವುದಪ್ಪ ಅಂದ್ರೆ ಹಂಡ್ರಗಲ್ಲ, ಏನು ಹೊಳಿದಂಡಿ ಏನಿದೆಯಲ್ಲ ಎಲ್ಲ ರೈತರ ಭೂಮಿಗಳು ಹೆಚ್ಚಿಗೆ ಭೂಮಿ ಮುಳುಗಡೆ ಆಗಿಬಿಟ್ಟಿದೆ. ಹೀಗಾಗಿ ಅದನ್ನು ಮರು ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಎಷ್ಟು ಭೂಮಿ ರೈತರು ಕಳ್ಕೊಂಡಿದಾರಲ್ಲ ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ಆಗಬೇಕು. ಅದರ ಜೊತೆಗೆ ನಮ್ದು 2012-13ರಲ್ಲಿ ಈ ಕಡೆ ನಮ್ಮ ಚಿಮ್ಮಲಿಗಿ ಈಸ್ಟ್ ಮತ್ತು ಚಿಮ್ಮಲಿಗಿ ವೆಸ್ಟ್ ಕಾಲುವೆಗೆ ಸಾಕಷ್ಟು ಜನ ರೈತರು ಭೂಮಿ ಕಳ್ಕೊಂಡಿದ್ದಾರೆ. ಈಗ ಕಾಲುವೆಗಳನ್ನ ಮಾಡಿದ್ದಾರೆ. ಕಾಲುವೆಗಳು ಮಾಡಿದ್ರು ಕೂಡ ಕೆಲವೊಂದಿಷ್ಟು ಅವಾರ್ಡ್ ಮಾಡಿದ್ದಾರೆ, ಇನ್ನು ಕೆಲವು ಅವಾರ್ಡ್ ಆಗಿಲ್ಲ. ಮತ್ತು ಅವಾರ್ಡ್ ಆದ್ರೂ ಕೂಡ ಅವ್ರಿಗೆ ದುಡ್ಡು ಕೊಡುವಂತ ಕೆಲಸ ಇಲ್ಲ. ಯಾರು 1 ಲಕ್ಷ 2 ಲಕ್ಷ ಕೊಟ್ಟಿದ್ದಾರೆ, ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಹೀಗಾಗಿ ಇವು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಎಲ್ಲ ಸರ್ಕಾರಗಳು ಉತ್ತರ ಕರ್ನಾಟಕದ ರೈತರಿಗೆ ಮೋಸ ಮಾಡಿದಾರೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇವ್ರು ಯಾರೂ ಮಾಡಿಲ್ಲ ಕೆಲಸಗಳು. ಯಾಕಂದ್ರೆ ಎಲ್ಲ ಪಕ್ಷರು ಏನ್ ಮಾಡ್ತಾರಪ್ಪ ಅಂದ್ರೆ ಯಾವತ್ತು ಅಧಿಕಾರದಲ್ಲಿ ಇರಲ್ಲ, ವಿರೋಧ ಪಕ್ಷ ಇದ್ದಾಗ ಹೋರಾಟ ಮಾಡ್ತಾರೆ, ಮತ್ತೆ ಅಧಿಕಾರಕ್ಕೆ ಬಂದಾಗ ಸುಮ್ಮನೆ ಬಿಡ್ತಾರೆ. ಹಿಂಗಾಗಿ ಇವತ್ತು ನಮ್ಮ ರೈತರಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಇವತ್ತು ನಮ್ಮ ಉತ್ತರ ಕನ್ನಡ ನೀರಾವರಿ ಯೋಜನೆಗಳು ಇಷ್ಟೆಲ್ಲ ನೆಲಗುದಿಗೆ ಬೀಳ್ಬೇಕಾದ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪಕ್ಷದ ನಾಯಕರ ಇಚ್ಛಾಶಕ್ತಿ ಕೊರತೆ ಇದೆ. ಇವರು ಎಲ್ಲ ನಾಯಕರು ಸೇರಿ ಎಷ್ಟು ಜನ ಇವತ್ತು MLA-ಗಳಿದ್ದಾರೆ, ಸುಮಾರು 96 ಜನ ಬರ್ಬೋದು ನಮ್ಮ MLA-ಗಳು ಉತ್ತರ ಕನ್ನಡ. ಇವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ವಿಧಾನಸೌಧ ಒಳಗಡೆ ಹೋರಾಟ ಮಾಡಿದ್ದೆ ಕರೆ ಆದ್ರೆ ಎಂದೋ ನಮ್ಮ ರೈತರಿಗೆ ಸಮಾಜಕ್ಕೆ ನ್ಯಾಯ ಸಿಗ್ತಿತ್ತು. ಇವ್ರು ಯಾರು ಮಾಡದೇ ಇದ್ದಿದ್ದಕ್ಕೆ ಇವತ್ತು ನಮಗೆ ಈ ಪರಿಸ್ಥಿತಿ ರೈತರಿಗೆ ಬಂದಿದೆ ಅನ್ನುವಂತ ಮಾತನ್ನು ಹೇಳ್ತಾ, ಈಗಾಗಲೇ ನಮ್ಮ ಎಲ್ಲಾ ಕಾಲುವೆಗಳು ನೋಡಿ ಏನಾಗಿದೆ, ಪಶ್ಚಿಮ ಈಸ್ಟ್, ಪಶ್ಚಿಮ ವೆಸ್ಟ್ ಕಾಲುವೆ ಒಳಗೆ ಆಲ್ರೆಡಿ ಏನಾಯ್ತು, ಹೂಳು ತುಂಬಿಕೊಂಡು ಕಂಟಿ ಬೆಳೆದ್ಬಿಟ್ಟವು. ಅದು ಯಾವುದೋ ಸೀಲ್ ತೆಗಿಯಂಗಿಲ್ಲ, ಏನೂ ಇಲ್ಲ. ಈಗ ಏನಾಗ್ಬಿಡದಪ್ಪ ಅಂತಂದ್ರೆ ಕೂಸುಟ್ಟಿಗಿಂತ ಮೊದಲು ಕುಂಚಿಗೆ ಹೊಲ್ದಿಟ್ಟಂಗೆ ಆಗ್ಬಿಟ್ಟೈತೆ ನಮ್ದು. ಹಣೆ 346 ಎಕರೆ ಭೂಮಿ ಹೋಗಿದೆ. ಕಾಲುವೆ ಬಂತು, ಹೆಡ್ ವರ್ಕ್ ಬಂತು. ಅದರಲ್ಲಿ ಒಟ್ಟು 14 ಹಳ್ಳಿಯ ಭೂಮಿ ಇದು, ಒಟ್ಟು 346 ಎಕರೆ. ಇದರೊಳಗಡೆ ಅವರು ಅವಾರ್ಡ್ ಮಾಡಿದ್ದು 111 ಎಕರೆ ಮಾಡಿದ್ದಾರೆ. 111 ಎಕರೆ ಅಷ್ಟೇ ಅವಾರ್ಡ್ ಮಾಡಿದ್ದಾರೆ. ಉಳಿದದ್ದು ಏನಪ್ಪಾ ಅಂತಂದ್ರೆ ಇನ್ನೂ 232 ಎಕರೆ ಅವಾರ್ಡ್ ಮಾಡಿಲ್ಲ, ಹಂಗೆ ಇಟ್ಕೊಂಡು ಕೂತಿದ್ದಾರೆ. ಹೀಗಾಗಿ ಇಲ್ಲಿವರೆಗೆ ನಮಗೆ ಕೊಟ್ಟಿದ್ದು, ರೈತರಿಗೆ ಕೊಟ್ಟದ್ದು ಅಮೌಂಟ್ ಎಷ್ಟಪ್ಪ ಅಂತಂದ್ರೆ ಕೇವಲ 4,68,00,000 ಕೊಟ್ಟಿದ್ದಾರೆ, ಹೆಚ್ಚು ಕಮ್ಮಿ. ಈ ಹೋರಾಟ ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತ ಎಲ್ಲಾ ಪಕ್ಷದ ಮುಖಂಡರು ಇದರಲ್ಲಿ ಹೋರಾಟದಲ್ಲಿ ಇರ್ತೀವಿ ನಾವು. ಒಬ್ಬರೇನಿಲ್ಲ. ಇಲ್ಲಿ ನಮ್ಮ ರೈತರು ಎಲ್ಲಾ ಪಕ್ಷಕ್ಕೆ ಓಟ್ ಹಾಕಿದವರು ಇರ್ತಾರೆ. ಇಲ್ಲಿ ಯಾವುದೇ ವ್ಯಕ್ತಿ ವಿರುದ್ಧ ಆಗ್ಲಿ, ಯಾವುದೇ ಸರ್ಕಾರದ ವಿರುದ್ಧ ಆಗ್ಲಿ ಅಲ್ಲ. ನಮಗೇನಪ್ಪ ಅಂದ್ರೆ ನಮ್ಮ ರೈತರಿಗೆ ಸಿಗಬೇಕಾದಂತ ಸಾಮಾಜಿಕ ನ್ಯಾಯಕ್ಕಾಗಿ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಒಂದು ಹೋರಾಟದಲ್ಲಿ 14 ಹಳ್ಳಿಯ ಭೂಮಿ ಕಳ್ಕೊಂಡಿದ್ದಾರೆ, ಈಸ್ಟ್ ವೆಸ್ಟ್. ಆ ಎಲ್ಲ ರೈತರಿಗೆ ಕೂಡಲೇ ಪರಿಹಾರ ಹಣ ಕೊಡಬೇಕು ಅಂತೇಳಿ ಅದೊಂದು ಇವತ್ತು ನಮ್ಮ ನಾಗರಬೆಟ್ಟ ಏತ ನೀರಾವರಿ ಜೊತೆಗೆ ಇದು ಒಂದು ವಿಷಯ, ಮತ್ತು ನಮ್ಮ ನಾರಾಯಣಪುರ ಹೆಣ್ಣಿನಿಂದ ಏನು ಭೂಮಿ ಕಳ್ಕೊಂಡಿದಾರಲ್ಲ ಅದನ್ನ ಹೊಳ್ಳಿ ಮರು ಸರ್ವೆ ಮಾಡಿ ಅವರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಈ 3 ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾವು ಆಲಿಮಟ್ಟೆಯಲ್ಲಿ ಜೂನ್ 8ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಒಂದು ಬೃಹತ್ ಆದಂತಹ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೀವಿ ಅನ್ನೋ ಮಾತು. ನಾಗರಬೆಟ್ಟ ಏತ ನೀರಾವರಿಯ ಸಂಪೂರ್ಣವಾಗಿ ಬಾಧಿತ ರೈತರಿಗೆ ಅವಾರ್ಡ್ ಪ್ರತಿಯನ್ನು ನೀಡಬೇಕು. ಸುಮಾರು
8,000 ಟೋಟಲ್ 8,000 ಎಕರೆ ರೈತರಿಗೆ ನೀರಾವರಿ ಆಗ್ತದೆ. ಓಕೆ, 346 ಎಕರೆಯಲ್ಲಿ ಸುಮಾರು 111 ಜನಕ್ಕೆ ಈಗಾಗಲೇ ಅವಾರ್ಡ್ ಕಾಪಿಯನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದವರಿಗೆ ಅವಾರ್ಡ್ ಕಾಪಿ ಕೊಡಬೇಕು. ಪ್ರಮುಖವಾಗಿ ಮೊದಲನೇದಾಗಿ ಬಾಧಿತ ರೈತರಿಗೆ ಅವಾರ್ಡ್ ಪ್ರತಿಯನ್ನು ಕೊಡಬೇಕು ಮತ್ತು ಎಲ್ಲರಿಗೆ ಪರಿಹಾರ ನೀಡಬೇಕು. ಎರಡನೇದು, ಬಹುತೇಕ ರೈತರು ಭೂಮಿ ಕಳೆದುಕೊಂಡ್ರು ಕೂಡ ಅವ್ರಿಗೆ ಪರಿಹಾರ ಬಂದಿಲ್ಲ, ಆದಷ್ಟು ಬೇಗನೆ ಅದು ಪರಿಹಾರ ಕೊಡಬೇಕು. ಇನ್ನು ಕೆಲವೊಂದು ರೈತರಿಗೆ ಹೆಂಗಾಗ್ಯದಪ್ಪ ಅಂತಂದ್ರೆ ಆ ಲಿಸ್ಟ್ ಒಳಗ ರೈತರ ಹೆಸರೇ ಇಲ್ಲ, ಆದ್ರೂ ಕೂಡ ಅವ್ರು ಹೊಲದಾಗ 1 ಎಕರೆ 2 ಎಕರೆ ಆ ಕಾಲುವೆ ಹರಿಸಿ ಹಡಿಕಿಸಿಂದ ಲಾಸ್ ಮಾಡಿದ್ದಾರೆ. ಅವ್ರನ್ನೂ ಕೂಡ ಆ ಪರಿಹಾರದಲ್ಲಿ ಲಿಸ್ಟ್ ಅಲ್ಲಿ ಸೇರಿಸಿ ಅವರಿಗೆ ಅವಾರ್ಡ್ ಕಾಪಿ ಕೊಟ್ಟು ಪರಿಹಾರ ಕೊಡಬೇಕು. ಇನ್ನ ಯೋಜನೆಯನ್ನ ಪೂರ್ತಿಯಾಗಿ ಜುಲೈ ಮೊದಲನೇ ವಾರದಾಗ ಕಂಪ್ಲೀಟ್ ಮಾಡಿ ನಮಗೆ ಜುಲೈ ಎಂಡ್ ಒಳಗೆ ನೀರು ಹರಿಸಬೇಕು ಅನ್ನೋದು ಪ್ರಮುಖವಾದಂಥ ಬೇಡಿಕೆ. ಇನ್ನ ಪ್ರಮುಖವಾಗಿ ಈ ಕಾಲುವೆ ಯೋಜನೆ ಅಡಿಯಲ್ಲಿ ಮನೆ ಮತ್ತು ಮರಗಳನ್ನು ಕಳೆದುಕೊಂಡಾರ ಅಂದ್ರೆ ಮಾಲ್ಕಿ ಜಮೀನುಗಳನ್ನ ಗುರುತು ಮಾಡಿ ಅವರಿಗೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನೋದು ಪ್ರಮುಖ ಬೇಡಿಕೆ. ಇಷ್ಟೆಲ್ಲ ಬೇಡಿಕೆಗಳನ್ನ ನಾಳೆ ಬರ್ತಕ್ಕಂಥ ಜೂನ್ 8ನೇ ತಾರೀಕಿನಂದು ಈ ಭಾಗದ ಎಲ್ಲ 14 ಹಳ್ಳಿ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆ 13 ತಾಲೂಕು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಿಂದ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಗೌರವಾಧ್ಯಕ್ಷರಾದಂತಹ ಶಶಿಕಾಂತ್ ಗುರೂಜಿ ಮತ್ತು ಚುನಪ್ಪ ಪೂಜಾರಿ ಅವರು ಈಗಾಗಲೇ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ಸಾವಿರ ಸಂಖ್ಯೆಯಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಆಗಮಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ರೈತರು ಈ ಯೋಜನೆಗೆ ಸಂಬಂಧಪಟ್ಟಂತ ರೈತರು ಕೂಡ ಆಗಮಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ಈ ಭಾಗದಲ್ಲಿ ಸಮಗ್ರ ನೀರಾವರಿ ಆಗ್ಬೇಕಂತ ಹೇಳಿ ಪ್ರಮುಖ ಇಚ್ಛಾಶಕ್ತಿಯಿಂದ, ಯಾಕಂದ್ರೆ ಈ ನಾವು ಹೋರಾಟ ಮಾಡಿ ನಮ್ಮ ರೈತರಿಗೆ ಇರ್ತಕ್ಕಂಥ ಸಮಸ್ಯೆ ರೈತರಿಗೆ ಗೊತ್ತು. ಸರ್ಕಾರಗಳು, ಈ ಜನಪ್ರತಿನಿಧಿಗಳು ಅವ್ರ ಕಾಲಹರಣ ಬೆಂಗಳೂರದ ಮಾಡೋದ್ರಿಂದ ಇವೆಲ್ಲ ಹೋರಾಟಗಳನ್ನು ನಾವು ಹೋರಾಟ ಮಾಡಿ ನಾವು ರೈತರ ನಮ್ಮ ಹಕ್ಕನ್ನು ಪಡೆಯುವಂಥ ಸಂದರ್ಭ ಆಗಿದ್ದು. ಅದಕ್ಕೆ 8ನೇ ತಾರೀಕಿಗೆ, ಯಾಕಂದ್ರೆ ಸರ್ಕಾರದಲ್ಲಿ ಕಾವೇರಿ ನದಿಗೆ ಇರತಕ್ಕಂಥ ಒಂದು ಕಾಳಜಿ ನಮ್ಮ ಕೃಷ್ಣಾ ಭಾಗಕ್ಕೂ ಕೂಡ ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ಇಲ್ಲಿಯ ಜನಪ್ರತಿನಿಧಿ ಕೂಡ ಸರ್ಕಾರದ ಗಮನ ಸೆಳೆಯಬೇಕು. ಇವರು ಬರೀ ನಿಗಮ ಮಂಡಳಿ ಅಧ್ಯಕ್ಷ ಮಾಡಿ ಸಚಿವರು ಮಾಡಿದ ತಕ್ಷಣ ಬೇಡಿಕೊಂಡು ಅಲ್ಲಿ ಬೆಂಗಳೂರಾಗ ಕಾಲಹರಣ ಮಾಡಾಕಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಈಗ ಹಿಂಗಾಗಿ ನಮ್ಮ ಸರ್ಕಾರ ಮಾಡಿದಾಗ ನಮ್ಮ ಉತ್ತರ ಕರ್ನಾಟಕದ ರೈತರಿಗೆ ಭಾಳ ಅನ್ಯಾಯ ಆಗತೈತಿ. ಈ ಅನ್ಯಾಯದ ವಿರುದ್ಧ ನಾವು ನಮ್ಮ ರಾಜ್ಯಾಧ್ಯಕ್ಷರು ಚುನಪ್ಪನ ಪೂಜಾರಿ ಅವರು ಹಾಗೂ ನಮ್ಮ ಒಬ್ಬ ಕ್ರಿಯಾಶೀಲ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಪೂಜಾರಿ ಅವರ ನೇತೃತ್ವದಲ್ಲಿ, ನಮ್ಮ ಶಾಂತಗೌಡರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದಲ್ಲಿ ಅಧಿಕಾರಿಗಳು ನಾಳೆ 8ನೇ ತಾರೀಕು ಒಳಗೆ ಈಗ ವಿಚಾರ ಮಾಡ್ರಿ. ಆ ಹೋರಾಟ ನಾವು ನೀರು ಬಿಡುವವರೆಗೂ ನಾವು ಹೇಳಂಗಿಲ್ಲ. ಈಗ ನೀವು 8ನೇ ತಾರೀಕು ಒಳಗೆ ಏನೇನಾದ್ರೂ ಅರ್ಧ ಕೆಲಸ ನೀವು ಮಾಡ್ತೀರ ಮಾಡ್ರಿ. ಈಗ ಈ ತಮ್ಮ ವರದಿಗಳ ಮೂಲಕ, ನಾವು ವರದಿಗಾರರ ಮೂಲಕ ಈ ಪತ್ರಿಕಾ ಉದ್ದೇಶಿಸಿ ನಾವು ಮಾತಾಡೋದಿಷ್ಟ. ನೀವು ನಾಳೆ 8ನೇ ತಾರೀಕಿಗೆ ನಾವು ಅಲ್ಲಿ ಹೋರಾಟ ಪ್ರಾರಂಭ ಮಾಡಿದೀವಿ ಅಂದ್ರೆ ಏನು 14 ಹಳ್ಳಿಯ ಒಂದು ನಾಗರಪಟ್ಟ ಏತ ನೀರಾವರಿ ಯೋಜನೆ ಐತಿ, ಆ ಕಾಲುವೆಗೆ ನೀರು ಹರಿಸೇ ನಾವು ವಾಪಸ್ ಮುದ್ದೆ ಒಳಗೆ ಬರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.